ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ದಿನ ಇದೊಂದು ಸೂಕ್ಷ್ಮ ವಿಚಾರ. ಯಾಕಂದರೆ ಕೆಂಪು ಗ್ರಹ, ಅಂಗಾರಕ, ಕುಜ ಇವರು ನೀಡುವಂತಹ ಕಾರಕತ್ವಗಳು ಪರಿಣಾಮ ಜಾತಕರ ಮೇಲೆ ತುಂಬ ಎಫೆಕ್ಟ್ ನೀಡ್ತಾ ಇರುತ್ತೆ ಅಲ್ವಾ. ಸೊ ಆಗಿರೋದ್ರಿಂದ ಈಗ ಕುಜ ತನ್ನ ಸ್ವನಕ್ಷತ್ರವಾಗಿರುವಂತಹ ಮೃಗಶಿರ ನಕ್ಷತ್ರದಲ್ಲಿ ಜುಲೈ 23ರಿಂದ ಆಗಸ್ಟ್ 7ನೇ ತಾರೀಕು ಒಂದು 10-12 ದಿನಗಳ ಕಾಲ ಈ ಕುಜ ತನ್ನ ನಕ್ಷತ್ರವಾಗಿರುವಂತಹ ವೃಷಭ ಮಿಥುನ ರಾಶಿಯಲ್ಲಿ ಇರುತ್ತಾ, ಪ್ರಮುಖವಾಗಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನೋದು ಹೇಳೋದೇ ಈ ವಿಡಿಯೋದ ಪ್ರಮುಖವಾಗಿರುವಂತಹ ಉದ್ದೇಶ. ದಯವಿಟ್ಟು ಈ ವಿಷಯಗಳಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಕುಜನ ಕಾರಕತ್ವವನ್ನು ನೋಡಿದ್ರೆ ಇವರು ಸ್ವಲ್ಪ ಅಗ್ರೆಸಿವ್ ನೇಚರ್ ಜಾಸ್ತಿ ಕೊಡ್ತಾ ಇರ್ತಾರೆ. ಒಂದು ವಿಪರೀತವಾಗಿರುವಂತಹ ಕೋಪ, ಆವೇಶಕ್ಕೆ ಕಾರಕತ್ವವನ್ನು ನೀಡ್ತಾ ಇರ್ತಾರೆ. ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಾಗಿರ್ಬೋದು, ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು, ಅಪಘಾತಗಳಾಗಿರಬಹುದು, ಶಸ್ತ್ರಚಿಕಿತ್ಸೆಗಳಾಗಿರಬಹುದು, ಮಾರ್ಕೆಟಿಂಗ್, ಯಂತ್ರ ಮಿಷನರಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು, ಈ ಕೆಮಿಕಲ್ ರಿಲೇಟೆಡ್ ಕಂಪನೀಸ್ ಆಗಿರಬಹುದು, ಮತ್ತು ಆರೋಗ್ಯದಲ್ಲಿ ಆಗುವಂತಹ ಶಾರೀರಿಕ ಗಾಯಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳು, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೂ, ಯಾಕಂದರೆ ಭೂಮಿಕಾರಕ ಕುಜ, ರಿಯಲ್ ಎಸ್ಟೇಟ್ ಫೀಲ್ಡ್ ಅವರು. ಸೊ ಎಲ್ಲದಕ್ಕೂ ಕೂಡ ಈ ಕಾರಕತ್ವವನ್ನು, ರಕ್ತ ದೋಷಗಳನ್ನು ನೀಡುವಂತಹ ಈ ಎಲ್ಲವೂ ಕೂಡ ನಮಗೆ ಕೆಂಪು ಗ್ರಹವಾಗಿರುವಂಥ ಅಂಗಾರಕನ ಅಂಡರಲ್ಲಿ ಬರುತ್ತೆ. ಸೊ ಇವರ ತನ್ನ ಸ್ವನಕ್ಷತ್ರದ ಮೇಲೆ ಸಂಚಾರ ಮಾಡ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಈ ನಾವು ಈ ಕುಜವನ್ನು ತಗೊಂಡ್ರೆ ಮಕರ ರಾಶಿಯಲ್ಲಿ ಟೇಷನ್ ಆಗ್ತಾರೆ. ಅದೇ ಕಟಕ ರಾಶಿಯಲ್ಲಿ ನೀಚ ಸ್ಥಾನವನ್ನು ಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಏನಾದರೂ ಮದುವೆ ಡಿಲೇ ಆಯಿತು, ಅಥವಾ ಮ್ಯಾರಿಟಲ್ ಲೈಫಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ, ಅಥವಾ ವಿಪರೀತವಾಗಿರುವಂತಹ ಕೋಪ, ಆವೇಶದಿಂದ ಕೋರ್ಟು ಸಮಸ್ಯೆಗಳು ಫೇಸ್ ಮಾಡಬೇಕಾಗಿರುತ್ತೆ. ಈ ರೀತಿ ಸಮಸ್ಯೆಗಳನ್ನೋದು ಕುಜ ದೋಷ ಇರುವಂತಹ ವ್ಯಕ್ತಿಗಳಿಗೆ ಕುಜನ ಅನುಗ್ರಹ ಬೇಕಾಗಿರುತ್ತೆ. ಕುಜ ದೋಷ ನಿವಾರಣೆಗಳು ಮಾಡ್ಕೋಬೇಕಾಗಿರುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕುಜನ ಸ್ಥಾನ ಏನಾದರೂ 2, 4, 7 ಮತ್ತು 12 ಈ ಸ್ಥಾನಗಳಲ್ಲಿ ಏನಾದರೂ ಕುಜ ದೋಷನೇನು ಕೊಡ್ತಾ ಇದ್ದಾರೆ, ಲಗ್ನದಲ್ಲಿ ಕುಜ ಇರುವಂಥ ಸಂದರ್ಭಗಳಲ್ಲಿ ಈ ರೀತಿ ಕುಜ ದೋಷ ಅನ್ನೋದು ಉಂಟಾಗ್ತಾ ಇರುತ್ತೆ. ಬಟ್ ಅದರಲ್ಲೂ ಕೂಡ ಎಕ್ಸಮ್ಷನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಗಾಬರಿ ಬೀಳಬೇಡಿ. ಬಟ್ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಿ ಅವರ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗಿರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡಿಸಿಪ್ಲಿನ್ ಇಂದಿರುವಂತಹ ಒಂದು ವಿಚಾರಣೆಯಿಂದ ಕೂಡಿರುವಂತಹ ವೃತ್ತಿಗಳಾಗಿರ್ಬೋದು, ಆರ್ಮಿ ಆಗಿರ್ಬೋದು, ಇವೆಲ್ಲವೂ ಕೂಡ ಕುಜನ ಅಂಡರಲ್ಲೇ ಬರ್ತಾ ಇರುತ್ತೆ. ಇನ್ನು ಕುಜ ಏನಾದರೂ ನಿಮ್ಮ ಜಾತಕದಲ್ಲಿ 3, 6, 11ರಲ್ಲಿ ಇದ್ದರೆ ಎಕ್ಸ್ಟ್ರೀಮ್ಲಿ ಕೂಡ ನೀವು ಅದ್ಭುತವಾಗಿರುವಂತಹ ಫಲಗಳನ್ನು ಪಡ್ತೀರ. ಅದು 11ನೇ ಸ್ಥಾನದಲ್ಲಿದ್ದರೆ ಈ ಕೆಮಿಕಲ್ ರಿಲೇಟೆಡ್ ಔಷಧ, ರಾಸಾಯನಿಕ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಸಾಕಷ್ಟು ಸಕ್ಸಸ್ ಕಾಣೋದಕ್ಕೆ ಅನುಕೂಲ ಇರುತ್ತೆ. ಸೊ ಈಗ ವೃಶ್ಚಿಕ ರಾಶಿಯವರಿಗೆ ಈ 10-12 ದಿನಗಳ ಕಾಲದಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳ್ತೀನಿ. ಸೊ ದಯವಿಟ್ಟು ಈ ವಿಷಯಗಳಲ್ಲಿ ಸಮಸ್ಯೆಗಳು ಬಾರದೆ ನೋಡಬೇಕಾಗಿರುತ್ತೆ. ಎಂತಹ ಸಮಸ್ಯೆಗಳು ಅಂತ ನಾನು ಹೇಳುವುದಾದರೆ, ಮುಖ್ಯವಾಗಿ ಮ್ಯಾರಿಟಲ್ ಲೈಫಲ್ಲಿ ಸಂಗಾತಿಗಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಯಾವುದೇ ರೀತಿ ಜಗಳಗಳು ಬಾರದಂತೆ ನೋಡ್ಕೋಬೇಕಾಗಿರುತ್ತೆ. ಕೆಲವೊಂದು ಸಂದರ್ಭ ಸೊ ಆಗಿರೋದ್ರಿಂದ ಈ ವೈವಾಹಿಕ ಜೀವನದಲ್ಲಿ ಯಾವುದೇ ಮಾತಿನ ಬರದಲ್ಲಿ ಮಾತಾಡೋದು. ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿ ಮಾತೇ ಅವರಿಗೆ ಬಂಡವಾಳ ಅಲ್ವಾ. ಮಾತಿನಿಂದಾನೇ ಸಮಸ್ಯೆಗಳು, ಮಾತಿನಿಂದಾನೇ ಇವರ ಜೀವನ. ಬಟ್ ಅಂತಹ ಸಂದರ್ಭಗಳಲ್ಲಿ ಕೆಲವೊಂದು ನಾರ್ಮಲ್ಲಾಗಿ ಇವರೇ ಆಡಿರುವಂತಹ ಕೆಲವೊಂದು ಮಾತುಗಳು ಕೂಡ ಕೆಲವೊಂದು ವಿವಾದಾಸ್ಪದವಾಗುವುದಕ್ಕೆ ಅಥವಾ ಸಮಸ್ಯೆಗಳು ಉಂಟು ಮಾಡುವುದಕ್ಕೆ, ರಿಲೇಷನ್ಶಿಪ್ಪಲ್ಲಿ ಬ್ರೇಕ್ ಕೊಡೋದಕ್ಕೆ ಚಾನ್ಸಸ್ ಇರೋದರಿಂದ ಸ್ವಲ್ಪ ಯೋಚನೆ ವಿಚಕ್ಷಣದಿಂದ ನೀವು ಮಾತುಗಳನ್ನು ಆಯ್ಕೆ ಮಾಡ್ಕೊಂಡು ಮಾತಾಡಬೇಕಾಗಿರುತ್ತೆ. ಫ್ಲೋ ಅಲ್ಲಿ ಬಂದುಬಿಡುತ್ತಲ್ವ. ಎಸ್, ಗೊತ್ತು, ವೃಶ್ಚಿಕ ರಾಶಿಯವರು ಅಂದ್ರೇ ಅನ್ಯಾಯವನ್ನು ಸಹಿಸದೇ ಇರುವಂತಹ ವ್ಯಕ್ತಿಗಳು. ನೇರವಾಗಿ ಮುಖದ ಮೇಲೆ ಎಲ್ಲ ವಿಷಯಗಳನ್ನು ಹೇಳಿಬಿಡ್ತಾರೆ. ಬಟ್ ಕೆಲವೊಂದು ಜನರಿಗೆ ಇಷ್ಟ ಆಗುತ್ತೆ. ಬಟ್ ಬಹಳಷ್ಟು ಜನಕ್ಕೆ ಅವರ ತಪ್ಪುಗಳನ್ನು ಎತ್ತಿ ತೋರಿಸೋದು ಇಷ್ಟ ಆಗೋದಿರಲ್ಲ. ಅದರಲ್ಲೂ ಕೂಡ ಮ್ಯಾರಿಟಲ್ ಲೈಫಲ್ಲಿ ಈ 12 ಡೇಸು ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇಟ್ಕೊಂಡು, ಸಣ್ಣ ಪುಟ್ಟ ವಿವಾದಗಳು ಬರುವಂತಹ ಸಂದರ್ಭಗಳಲ್ಲಿ ಬರುವಂತಹ ಕೋಪ ಕೂಡ ತುಂಬ 5 ನಿಮಿಷನೋ 10 ನಿಮಿಷನೋ ಇರುತ್ತೆ.
ಬಟ್ ಆ ಬರುವಂತಹ ಕೋಪವನ್ನು ಕೂಡ ನೀವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು, ಯಾಕಂದರೆ ಇಮಿಡಿಯೇಟಾಗಿ ಮತ್ತೆ ನಾರ್ಮಲ್ ಆಗಿಬಿಡ್ತಾರೆ, ಬಟ್ ಅಪೋಸಿಟ್ ಪರ್ಸನ್ ಆಗ ರೀತಿ ಇರಬೇಕಲ್ವ. ಸೊ ಆಗಿರೋದ್ರಿಂದ ಅವರ ಮನಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಸ್ವಲ್ಪ ಈ ಜಗಳಗೆ, ಈ ರೀತಿ ವೈಮನಸ್ಸುಗಳಿಗಾಗುವುದಕ್ಕೆ, ವಿವಾದಗಳಿಗೆ ಸ್ವಲ್ಪ ದೂರ ಆಗಿರಬೇಕಾಗಿರುತ್ತೆ. ಮುಖ್ಯವಾಗಿ ಡೈಜೆಷನ್ ಪ್ರಾಬ್ಲಮ್ಸು, ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಮು, ಪರಿಪೂರ್ಣವಾಗಿರುವಂಥ ವಿಶ್ರಾಂತಿ ಬೇಕಾಗಿರುತ್ತೆ. ಕ್ವಾಲಿಟಿ ಆಫ್ ಸ್ಲೀಪ್ ಅನ್ನೋದು ಬೇಕಾಗಿರುತ್ತೆ ಈ ಟೈಮಲ್ಲಿ ನಿಮಗೆ. ನಿದ್ದೆ ಕೆಟ್ಟೋದು ಅಥವಾ ಡೈಜೆಷನ್ ಪ್ರಾಬ್ಲಮ್ಸು, ಇಂಡೈಜೆಷನ್ ಆಗೋದು, ಗ್ಯಾಸ್ಟ್ರೈಟಿಸ್, ಅಸಿಡಿಟಿ ಅಥವಾ ಕಣ್ಣೂರಿ, ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಸು, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ನಾವೇನು ಮಾಡ್ತಾಯಿದ್ದೀವಿ ರೀ ಈಗ 24 ಅವರ್ಸಲ್ಲಿ ಆಲ್ಮೋಸ್ಟ್ ವಿ ಆರ್ ಡೆಡಿಕೇಟ್ ಮಾಡಿಬಿಟ್ಟಿದ್ದೀವಿ. ಕೈಯಲ್ಲಿ ನಮ್ಮ ದೇಹದಲ್ಲಿರುವಂತಹ ಪಾರ್ಟ್ಸ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ, ಬಟ್ ಕೈಯಲ್ಲಿ ಮೊಬೈಲ್ ಇರಲೇಬೇಕು, ಲ್ಯಾಪ್ಟಾಪಲ್ಲಿ, ಟಿ ವಿ ಇತ್ಯಾದಿ ವಿಷಯಗಳ ಮುಖಾಂತರ ಬಹಳಷ್ಟು ಸ್ಟ್ರೈನ್ ಕೊಡ್ತಾ ಇದ್ದೀವಿ. ಸೊ ಆಗಿರೋದ್ರಿಂದ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಮುಂಜಾಗ್ರತೆ ಕ್ರಮಗಳು ಕೂಡ ತಗೋಬೇಕಾಗಿರುತ್ತೆ. ಇದಕ್ಕೇನಪ್ಪ ಅಂದರೆ ಪ್ರಾಪರ್ ಸ್ಲೀಪ್ ಇಸ್ ಮ್ಯಾಂಡೇಟರಿ ಅಂತ ನೆನಪಿಟ್ಕೊಳ್ಳಿ. ಇನ್ನು ಈ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಸಾಲದ ಸಮಸ್ಯೆಗಳಿದ್ದರೆ ಸ್ವಲ್ಪ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ. ಸಮ್ಟೈಮ್ಸ್ EMIs ಆಗಿರ್ಬೋದು, ಹಳೆ ಡ್ಯೂಸ್ ಆಗಿರ್ಬೋದು, ಸ್ವಲ್ಪ ಪ್ರೆಷರ್ ಅನ್ನೋದಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಮೂರನೇ ವ್ಯಕ್ತಿ ಅಥವಾ ಕೆಲವೊಂದು ವಿಷಯಗಳು ಈ ಬಂಧು ಮಿತ್ರರ ಜೊತೆಗೆ ಅಥವಾ ಇನ್ಲಾಸ್ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತಿನ ಬರದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುವುದಕ್ಕೆ ಅಥವಾ ವಿವಾದಗಳು, ಜಗಳಗಳು, ವಾಗ್ವಿವಾದಗಳು ಆಗುವುದಕ್ಕೆ ಚಾನ್ಸ್ ಇರೋದರಿಂದ ಸೊ ಮೇನ್ ವಾಕ್ಕುಸ್ಥಾನ, ಈ ಮಾತಿನ ಬಗ್ಗೆ ಗಮನ ಇರಲಿ. ಇನ್ನು ಪರ್ಟಿಕ್ಯುಲರಾಗಿ ಇಲ್ಲಿವರೆಗೂ ಕೂಡ ಯಾವ ರೀತಿ ಇರುತ್ತಂದರೆ, ಕೆಲಸ ಇದ್ದರೆ ಮಾತ್ರ ಕೆಲಸದ ರಾಕ್ಷಸರು, ವರ್ಕಹಾಲಿಕ್, ತುಂಬ ವಿಪರೀತವಾಗಿರುವಂಥ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು. ಬಟ್ ಇನ್ ಕೇಸ್ ಐಡಿಯಲ್ ಆಗಿದ್ದರೆ ಮಾತ್ರ ಇವರು ನಿರಂತರ ಯೋಚನೆಗಳು, ಅತಿಯಾಗಿ ಯೋಚನೆ ಮಾಡೋದು, ಪ್ರತಿ ಚಿಕ್ಕ ವಿಷಯಕ್ಕೂ ರಿಯಾಕ್ಟ್ ಆಗೋದು, ಯೂಸ್ಲೆಸ್ ಥಿಂಗ್ ಮೇಲೆಲ್ಲ ಯೋಚನೆ ಮಾಡೋದು, ಅಂತಹ ಮಾತುಗಳು ಮಾತಾಡೋದು ಬೇಡ. ಅನ್ವಾಂಟೆಡ್ ನ್ಯೂಸೆನ್ಸ್ ಏನೂ ಬೇಡ, ಏನೂ ಮಾತಾಡಲಿಕ್ಕೆ ಹೋಗಬೇಡಿ. ಸೊ ಪರ್ಟಿಕ್ಯುಲರಾಗಿ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಆ ರೀತಿ ಇಲ್ದಂಗೆ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಟುಮಾರೋ ಸೊ ಇದರಲ್ಲಿಂದ ನನಗೆ ಲಾಭ ಬರುತ್ತೆ, ಸೊ ಈ ಪ್ರಯಾಣ ಮಾಡಿದ್ರೆ ಅನುಕೂಲ ಆಗುತ್ತೇನೋ. ಸೊ ಈ ರೀತಿ ಒಂದು ಫ್ಯೂಚರ್ ಬೇಕಾಗಿರೋಂಥ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ಹೊಸ ವಿಷಯಗಳನ್ನು ಕಲ್ತ್ಕೊಳ್ಳೋದಾಗಿರ್ಬೋದು, ಅಥವಾ ಎಲ್ಲನೂ ಇಲ್ಲ. ಸೊ ಐಡಿಯಲ್ ಆಗಿ ಮಾತ್ರ ಕುತ್ಕೊಳ್ಳೋಕೆ ಹೋಗಬೇಡಿ ಈ ಟೈಮಲ್ಲಿ. ಸೊ ಕೆಲವೊಂದು ಮುಖ್ಯವಾಗಿರುವಂತಹ ವಿಷಯಗಳು, ಬಹಳಷ್ಟು ವಿಷಯಗಳಿರುತ್ತೆ. ಯಾವ ರೀತಿ ಪ್ಲಾನಿಂಗ್ ಮಾಡ್ಕೋಬೇಕು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು, ಫಿನಾನ್ಷಿಯಲ್ ಯಾವ ರೀತಿ ಗ್ರೋತ್ ಆಗಬೇಕು, ಈ ವಿಷಯಗಳನ್ನು ತಿಳ್ಕೊಳ್ಳೋದು ಸೊ ನೆವರ್ ಬಿ ಯುವರ್ ಮೈಂಡ್ ಶುಡ್ ಬಿ ಎಂಪ್ಟಿ. ಸೊ ಆಗಿರೋದು ಯು ಆರ್ ಆಲ್ವೇಸ್ ಆಕ್ಯುಪೈಡ್ ವಿತ್ ಸಮಥಿಂಗ್ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸೊ ಸಮ್ಟೈಮ್ಸ್ ಕನ್ಫ್ಯೂಸ್ ಆಗ್ತಾ ಇರ್ತೀವಿ, ಏನು ಮಾಡೋಣ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಸಡನ್ನಾಗಿ ಆ ಮಾತು ಅಂದ್ಬಿಟ್ಟಲ್ಲ, ಈ ರೀತಿ ಪ್ರಾಬ್ಲಮ್ ಆಯ್ತಲ್ಲ. ಸೊ ಈ ರೀತಿ ಆತಂಕಗಳು ಕೂಡ ಬರುವಂತಹ ಚಾನ್ಸಸ್ ಇರಬಹುದು. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಸಮ್ಟೈಮ್ಸ್ ಏನಾಗುತ್ತಂದರೆ, ನೀವು ಮಾಡುವಂತಹ ಪ್ರಯಾಣಗಳು ಕೂಡ ಸ್ವಲ್ಪ ಅನಾವಶ್ಯಕವಾಗಿ ಸ್ವಲ್ಪ ಇಷ್ಟು ದೂರ ಬಂದಲ್ವಾ, ಸೊ ಕೆಲಸ ಆಗಲಿಲ್ವಲ್ಲ, ಅಥವಾ ಸಮ್ಟೈಮ್ಸ್ ಕೆಲವೊಂದು ನೀವು ನಿಮ್ಮ ಪ್ರೆಸೆನ್ಸೇ ಬೇಕಾಗಿರಲ್ಲ, ಬಟ್ ಬನ್ನಿ ಅಂತ ಕರೀತಾರೆ, ಅಲ್ಲಿಗೆ ಹೋದ್ಮೇಲೆ ನೋ ಯೂಸ್ ಅಟ್ ಆಲ್. ಸೊ ಏನೋ ಹೋಗಿದ್ದೀರಂದರೆ ಹೋಗಿದ್ದೀರಾ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರೆಸೆನ್ಸ್ ಇಟ್ಸ್ ನಾಟ್ ಮಚ್ ರಿಕ್ವೈರ್ಡ್. ಬಟ್ ಆದ್ರೂ ಕೂಡ ನೀವು ದೂರ ಪ್ರಯಾಣ ಮಾಡ್ಕೊಂಡು ಹೋಗಿರ್ತೀರಾ, ಬಟ್ ನಿಮ್ಗೆ ಸಿಗಬೇಕಾಗಿರುವಂತಹ ಒಂದು ಗೌರವ ಅಥವಾ ಮಾತಿಗೆ ಬೆಲೆ ಅಥವಾ ಅದರಿಂದ ಏನಾದರೂ ಪ್ರಾಫಿಟ್ ಇರುತ್ತಾ ಅಂದರೆ ಏನೂ ಇರಲ್ಲ. ಸೊ ಆಗಿರೋದ್ರಿಂದ ಸೊ ಪ್ರಯಾರಿಟೈಸ್ ಮಾಡ್ಕೊಳ್ಳಿ, ಈ ಪ್ರಯಾಣ ನನಗೆ ಅನುಕೂಲ ಆಗುತ್ತಾ, ಅಥವಾ ಇದ್ರ ಬದಲಾಗಿ ಏನಾದರೂ ಮಾಡ್ಬೋದಾ, ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೋಬೋದಾ, ಈ ವಿಷಯಗಳಲ್ಲಿ ನೀವು ಸ್ವಲ್ಪ ಯೋಚನೆಯಲ್ಲಿ ಮಾಡ್ಕೊಳ್ಳಿ. ಆದರೆ ಆದಾಯಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ವಿಷಯ ಇಲ್ಲ, ಹಣಕಾಸಿನ ಮನಿ ಫ್ಲೋ ಚೆನ್ನಾಗಿದೆ, ಟ್ರಾನ್ಸಾಕ್ಷನ್ಸ್ ಚೆನ್ನಾಗಿರುತ್ತೆ. ಸೊ ಮೇನ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆ ಥರ ಏನಿರಲ್ಲ. ಬಟ್ ಹಳೆ ಡ್ಯೂಸು, ಟ್ಯಾಕ್ಸ್ ರಿಲೇಟೆಡ್ ಏನಾದರೂ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮೇನ್ಲಿ ಫೋಕಸ್ ಆನ್ ಇನ್ವೆಸ್ಟ್ಮೆಂಟ್ ಮೇಲೆ ಮಾಡ್ಕೊಳ್ಳಿ. ಯಾಕಂದರೆ ಪರ್ಟಿಕ್ಯುಲರಾಗಿ ಈ ಸಂದರ್ಭದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಫೋಕಸ್ಡ್ ಆಗಿರ್ತೀರ, ತುಂಬ ಅನುಕೂಲವಾಗಿರುತ್ತೆ ಈ ಟೈಮಲ್ಲಿ. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎನಿ ಕೌನ್ಸ್ಲಿಂಗ್ ಅಥವಾ ನಿಮ್ಗೆ ಬಂದಿರುವಂತಹ ರ್ಯಾಂಕಿಗೆ ತಕ್ಕಂಥ ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ ಆಗಿರಬಹುದು, ಅಥವಾ ಹೈಯರ್ ಎಜುಕೇಷನ್ ನೀವು ಮಾಡ್ಕೊಳ್ಳುವಂತಹ ಪ್ಲಾನಿಂಗ್ಸ್ ಆಗಿರಬಹುದು, ಅನುಕೂಲವಾಗಿರುತ್ತೆ. ಸೊ ಇನ್ ಕೇಸ್ ಏನಾದರೂ ರಿಯಾಯಿತಿಗಳೇನಾದರೂ ಸಿಗುತ್ತಾ ಅನ್ನೋದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಕಂಪ್ಲೀಟ್ ಬರ್ಡನ್ ಅಂದರೆ ನೀವು ನಿಮಗೆ ಬಂದಿರುವಂತಹ ಮಾರ್ಕ್ಸ್, ರ್ಯಾಂಕ್ಸ್ ಇದಕ್ಕೆ ತಕ್ಕಂತೆ ಯಾರಾದರೂ ಏನಾದರೂ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರಾ,
ಇಲ್ಲ ಪರ್ಟಿಕ್ಯುಲರ್ ಆಗಿ ಏನಾದರೂ ಈ ವಿಷಯಗಳಲ್ಲಿ ಅನುಕೂಲತೆ ಇದೆಯಾ, ಇಂತಹ ವಿಷಯಗಳ ಮುಖಾಂತರ ಸ್ವಲ್ಪ ನೀವು ನಿಮ್ಮನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ತುಂಬ ಅನುಕೂಲವಾಗಿರುತ್ತೆ. ವೃತ್ತಿ ಉದ್ಯೋಗ ವ್ಯಾಪಾರ ವಿಷಯಗಳಲ್ಲಿ ತುಂಬ ಅನುಕೂಲವಾಗಿರುತ್ತೆ. ವಿಪರೀತವಾಗಿರುವಂತಹ ಜವಾಬ್ದಾರಿಗಳು, ವಿಪರೀತವಾಗಿರುವಂತಹ ಕೆಲವೊಂದು ಒತ್ತಡಗಳು ಇದ್ರೂ ಕೂಡ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದ್ರೂ ಕೂಡ ನಿಮಗೆ ಪ್ರಾಫಿಟ್ ಅನ್ನೋದು ಚೆನ್ನಾಗಿರುತ್ತೆ. ಇದರಿಂದ ನಿಮಗೆ ಕಷ್ಟಕ್ಕೆ ತಕ್ಕ ಪ್ರತಿಫಲ, ಯುವರ್ ಎಫರ್ಟ್ ಶುಡ್ ನಾಟ್ ಗೋ ವೇಸ್ಟೆಡ್. ಸೊ ಆದ್ದರಿಂದ ನೀವು ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿ, ಡೆಫಿನೆಟ್ಲಿ ಅದಕ್ಕೆ ತಕ್ಕಂತೆ ಪ್ರತಿಫಲನೂ ಸಿಗುತ್ತೆ. ಇನ್ನು ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದ್ರೂ ಕೂಡ ಅದನ್ನು ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕೋರ್ಟು, ಕೇಸು, ಕಚೇರಿಗಳು, ಪೊಲೀಸ್ ಸ್ಟೇಷನು ಬೇಡ. ಈ ರೀತಿ ಸಂದರ್ಭದಲ್ಲಿ ತಗಬೇಕಾದ್ರೆ ನೀವೇ ಸ್ವಲ್ಪ ಒಂದು ಹೆಜ್ಜೆ ಹಿಂದಕ್ಕಾಕಿ, ಸೊ ಬೆಂಡಾಗಿ. ಸೊ ಅಗೈನ್ ಇಫ್ ಯು ಗೋ ಫಾರ್ ಸಮ್ ಅದರ್ ಲೆವೆಲ್ ಅಂದರೆ ಅದು ಮುಖ್ಯವಾಗಿ ಈ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಪ್ರಾಪರ್ಟಿ ರಿಲೇಟೆಡ್ ವಿಷಯಗಳಾಗಿರ್ಬೋದು. ಸೊ ಕೋರ್ಟ್ ಕೇಸ್ ವ್ಯವಹಾರಗಳಿಗೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ನಾನು ಗ್ಯಾರಂಟಿಯಾಗಿರ್ತೀನಿ, ನಿಮಗೆ ಸಾಲ ಕೊಡಿಸ್ತೀನಿ, ನಾನು ಗ್ಯಾರಂಟಿಯಾಗಿರ್ತೀನಿ, ಕೆಲವೊಂದು ವಿಷಯಗಳಲ್ಲಿ ನಾನು ಜವಾಬ್ದಾರಿ ತಗೊಳ್ತೀನಿ, ಅಥವಾ ಮಧ್ಯವರ್ತಿ ಕೆಲವೊಂದು ಸಂಬಂಧಗಳು ಫಿಕ್ಸ್ ಮಾಡೋದು, ಅಥವಾ ಅವರವರೊಬ್ಬರ ಮಧ್ಯೆ ನೀವೇ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋದ್ರಿಂದ ಅನಾವಶ್ಯಕವಾಗಿರುವಂಥ ಆರೋಪಗಳು ನಿಮ್ಮ ಮೇಲೆ ಬರೋದರಿಂದ ಈ ಮೀಡಿಯೇಷನ್ ಕೆಲಸನ ಈ 10-15 ಡೇಸಲ್ಲಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಸೊ ಆಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಪ್ರಮುಖವಾಗಿ ನಿಮ್ಮ ವಿಷಯಗಳಲ್ಲಿ ತೊಡಗಿಸ್ಕೊಳ್ಳಿ. ಆದಾಯ ಮಾರ್ಗಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಳಿ. ಸೊ ಆಗಿರೋದ್ರಿಂದ ಮೇಯ್ನ್ ನಿಮ್ಮ ಫ್ಯಾಮ್ಲಿ ಇಶ್ಯೂಸ್ ಆಗಿರ್ಬೋದು, ಫ್ಯಾಮ್ಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು, ಸಂಗಾತಿಯ ಜೊತೆ ಆಗಿರಬಹುದು, ತುಂಬ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಅಥವಾ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ ಸಂದರ್ಶನ ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರವನ್ನು ದರ್ಶನ ಮಾಡೋದು, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು, ಮಂಗಳವಾರದಂದು ಈ ಕೆಂಪು ಹಣ್ಣು, ಅದರಲ್ಲೂ ಕೂಡ ದಾಳಿಂಬೆಯನ್ನು ನೀವು ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ಅದ್ಭುತವಾಗಿರುವಂತಹ ಫಲ, ಅದು ತನ್ನ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಅನುಕೂಲತೆಯನ್ನು ನೀಡ್ತಾ ಇರುತ್ತೆ. ಅದೇ ರೀತಿ ಕೆಂಪು ತೊಗರಿಬೇಳೆ ಇರುತ್ತೆ, ಆ ತೊಗರಿಬೇಳೆನೂ ದಾನ ಮಾಡೋದ್ರಿಂದ ನೀವು ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಸನ್ನು ನೋಡಬಹುದು. ಸೊ ಆಗಿರೋದ್ರಿಂದ ಈ 10-15 ಡೇಸ್ ಏನಿದೆಯೋ ಸ್ವಲ್ಪ ಆ ಆ್ಯಂಗರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸ್ವಲ್ಪ ತಾಳ್ಮೆ ಕಳ್ಕೊಂಡು ಮಾತಾಡೋದಾಗಿರ್ಬೋದು ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಶ್ರೀ ಗುರುರಾಯರ, ಶ್ರೀ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.